ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ಆಲ್ರೆಡಿ ಸ್ಟ್ರೈಟ್ ಪ್ಯಾಂಟ್ ಅಂದರೆ ಕಟ್ಟಿಂಗ್ ಹೇಳಿಕೊಟ್ಟಿದ್ದೇನೆ. ಸ್ಟ್ರೈಟ್ ಪ್ಯಾಂಟ್ ಇದು ಯಾವ ಥರ ಮಾಡೋದಂತ ಪೇಪರ್ ಕಟ್ಟಿಂಗ್ ಮೂಲಕ ಹೇಳಿಕೊಟ್ಟಿದ್ದೇನೆ ಗೈಸ್. ಬಟ್ ಇವತ್ತು ನಾವು ಬಟ್ಟೆಯಲ್ಲಿ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ಕೊಡ್ತಿದ್ದೇನೆ. ಓಕೆ, ಬನ್ನಿ ಗೈಸ್, ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತೇನೆ, ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡ್ತಿದ್ದೇನೆ ಗೈಸ್. ನಾನು ಪೇಪರ್ ಕಟ್ಟಿಂಗಲ್ಲಿ ಫೋಲ್ಡಿಂಗ್ ಯಾವ ಥರ ಹೇಳಿದ್ದೇನೆ ಅದೇ ಥರ ಕಟ್ಟಿಂಗಲ್ಲಿ ನಾವು ಪ್ಯಾಂಟ್ ಪೀಸಲ್ಲಿ ಯಾವ ಥರ ಕಟ್ಟಿಂಗ್ ಮಾಡೋದಂತ ತೋರಿಸ್ತಿದ್ದೇನೆ, ನೋಡ್ಕೊಳ್ಳಿ ಗೈಸ್. ಸ್ಟ್ರೈಟಲ್ಲಿ ಇಟ್ಕೊಳ್ಬೇಕು ಪ್ಯಾಂಟ್ ಪೀಸ್, ಯಾವತ್ತೂ ಅಡ್ಡ ಸೈಡಲ್ಲಿ ಇಟ್ಕೊಳ್ಬಾರ್ದು. ನಾನು ಸ್ಟ್ರೈಟಲ್ಲಿ ಇಟ್ಕೊಂಡಿದ್ದೇನೆ, ನೋಡ್ಕೊಳ್ಳಿ. ಸ್ಟ್ರೈಟ್ ಲಾಂಗ್ ಪೀಸ್ ಉಂಟು, ಆ ಕಾರಣ ನಿಮಗೆ ಫುಲ್ಲಾಗಿ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಬಟ್ ನಿಮಗೆ ಎಷ್ಟು ಲಾಂಗಲ್ಲಿ ತೋರಿಸ್ಬೇಕಂತ ಅಷ್ಟು ಲಾಂಗಲ್ಲಿ ತೋರಿಸ್ತಿದ್ದೇನೆ. ಓಕೆ, ನೋಡ್ಕೊಳ್ಳಿ. ಈ ಥರ ಸ್ಟ್ರೈಟಲ್ಲಿ ಹಾಕ್ಕೊಳ್ಳಿ. ಸ್ಟ್ರೈಟ್ ಪೀಸ್ ಹಾಕ್ಕೊಂಡು ಆ ಕಡೆ ಓಪನ್ ಸೈಡ್, ಇಲ್ಲಿ ಈ ಕಡೆ ಸಲ್ವೇಜ್ ಇರುತ್ತೆ ಆ ಕಡೆ. ಓಕೆ, ಈ ಥರ ಇಟ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಯ್ತಾ? ಈಗ ನಮಗೆ ಆ ಕಡೆಯಲ್ಲಿ ನಮಗೆ ಏನು ಬರುತ್ತೆ, ಪ್ಯಾಂಟ್ ಇದು ಸೈಡ್ ಪಾರ್ಟ್ ಬರುತ್ತೆ. ಓಕೆ, ಇಲ್ಲಿ ನಮಗೆ ಈ ಥರ ಶೇಪ್ ಬರುತ್ತೆ. ಓಕೆ, ಈ ಥರ ಶೇಪ್ ಬರೋದು, ಕ್ರಾಸ್ ಪೀಸ್ ಶೇಪ್ ಬರುತ್ತಲ್ಲ, ಅದು ಈ ಕಡೆ ಬರುತ್ತೆ. ಅಲ್ಲಿ ಪ್ಯಾಂಟ್ ಎಚ್ ಸೈಡ್ ಸ್ಟ್ರೈಟಲ್ಲಿ ಬರುತ್ತೆ. ಓಕೆ, ಈಗ ಮಾರ್ಕ್ ಮಾಡ್ತೇನೆ, ನೋಡ್ಕೊಳ್ಳಿ. ಫಸ್ಟಿಗೆ ನೋಡಿಸ್ಬೇಕಾದ್ರೆ ಇಟ್ಕೊಳ್ಳಿ. ಫಸ್ಟಿಗೆ ನಾವು 2 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. 2.5 ಇಟ್ಕೊಳ್ಳಿ. ನಾನು 2 ಇಂಚ್ ಹೇಳಿದ್ದೇನೆ ಮೇಲ್ಗಡೆ ಪಟ್ಟಿಗೆ 2 ಇಂಚ್. ಓಕೆ ಗೈಸ್, ಲೆಂತ್ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನಾನು 2.5 ಇಟ್ಕೊಂಡಿದ್ದೇನೆ. ಇಲ್ಲಿಂದ ಫುಲ್ಲಿಗೆ 34 ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. 1 ಇಲ್ಲದ್ರೆ 1.5 ಸಹ ಇಡ್ಬೋದು, ಯಾಕಂದರೆ 1/2 ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ ಹೋಗುತ್ತೆ, ಕೆಳಗಡೆ ಬಾಟಮಿಗೆ ಒಂದು ಅರ್ಧ ಇಂಚಲ್ಲಿ ಫೋಲ್ಡಿಂಗ್ ಆಗುತ್ತೆ, 1 ಇಂಚಲ್ಲಿ. ಓಕೆ, ನಾನು ಬಟ್ ಉದ್ದ ಇದ್ದ ಕಾರಣ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಓಕೆ ಗೈಸ್, ಇಲ್ಲಿ 2.5 ಇಲ್ಲದ್ರೆ 2 ಇಂಚ್ ಇಟ್ಕೊಳ್ಬೋದು. ಅದು ಇಲಾಸ್ಟಿಕ್ ನೀವು ಯಾವ ಥರ ಇಲಾಸ್ಟಿಕ್ ಇದೆ ನೋಡ್ಕೊಂಡು ಅದರಲ್ಲಿ ಇಡ್ಬೋದು. ನಾನು ಇಲಾಸ್ಟಿಕ್ 1 ಇಂಚ್ ಸೈಜಲ್ಲಿ ತೊಗೊಂಡಿದ್ದೇನೆ, ಬಟ್ ಅದಕ್ಕೋಸ್ಕರ ನಾನು 2.5 ಇಟ್ಕೊಂಡಿದ್ದೇನೆ. 2.5 ಇಟ್ಕೊಂಡು ಈ ಥರ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಮ್ಮದು ಇಪ್ಸ್ ರೌಂಡ್ ಇದೆಯಲ್ಲ, ಅದನ್ನು 4ರಿಂದ ಭಾಗಿಸಿ ಡಿವೈಡ್ ಮಾಡಿ ಅದಕ್ಕೆ 1 ಇಂಚ್ ಸೇರಿಸಲಿಕ್ಕೆ. ಅದು ಯಾವ ಥರ ಅಂದರೆ ನೋಟ್ಸಲ್ಲಿ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಇಲ್ಲಿ ಇಪ್ಸ್ ರೌಂಡಿಗೆ 10 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು, ಇಲಾಸ್ಟಿಕ್ ಇದ್ದ ಕಾರಣ. ಮತ್ತು ನಾವು ಲಾಡಿ ಹಾಕಿದರೂ ಸಹ 10 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಲಿಕ್ಕೆ. ಈಗ ನಂದು 36 ಆದರೆ 10 ಇಂಚ್ ಆ್ಯಡ್ ಮಾಡಿದಾಗ 46 ಆಗುತ್ತೆ. 46ಗೆ ಎಷ್ಟು 11 10 46ಗೆ 4ರಿಂದ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ, 1 ಸೇರಿಸಿ 11.5 ಆಗುತ್ತೆ. ಓಕೆ, ಈಗ ನಾನು ಈ ಕಡೆಯಿಂದ ಈ ಕಡೆಗೆ 11.5 ಇಟ್ಕೊಳ್ಬೇಕಾಗುತ್ತೆ. 4 40 5 10 ಪ್ಲಸ್ 1 11 ಆಗುತ್ತೆ. ಅದನ್ನು ಫುಲ್ಲಾಗಿ 11 ಇಟ್ಕೊಳ್ಬೇಕಾಗುತ್ತೆ. ನೋಡ್ಕೊಳ್ಳಿ, ಇಡ್ತೇನೆ. ಇಲ್ಲಿಂದ ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಕಟ್ಟಿಂಗಿಗೆ. 11.5 ಇಲ್ಲಿಂದ ಇಲ್ಲಿಗೆ ಹೀಗೆ ಇಟ್ಕೊಳ್ಳಿ. ಇಲ್ಲಿ 11.5 ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾವು ಕೆಳಗಡೆ 4ರಿಂದ 5ಗೆ ಎಷ್ಟು ಬೇಕು ನೋಡ್ಕೊಳ್ಳಿ. ಇಪ್ಸ್ ರೌಂಡ್ ಇದು ಕಾಲು ಭಾಗ ಪ್ಲಸ್ 2 ಇಂಚ್ 36. ಇದಕ್ಕೆ 10 ಇಂಚ್ ಆ್ಯಡ್ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ 36ಗೆ 4ರಿಂದ ಡಿವೈಡ್ ಮಾಡಿ 9 ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು, 11 ಬರುತ್ತೆ. 11 ಈ 2 ಇಂಚ್ ಪಟ್ಟಿ 2.5 ಪಟ್ಟಿ ಬಿಟ್ಟು ಇಲ್ಲಿಂದ ಇಲ್ಲಿಗೆ 11 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ.
ಓಕೆ, ಇಲ್ಲಿ ಬರುತ್ತೆ, ಗೊತ್ತಾಗುತ್ತಾ ನಿಮಗೆ? ಈ ಕಡೆ ಮಾಡ್ಕೊಂಡಿದ್ದೇನೆ, ಗೊತ್ತಾಗುತ್ತಲ್ಲ? ಈ ಪಾಯಿಂಟಿಂದ ಈ ಪಾಯಿಂಟಿಗೆ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸಾರಿ, 11 ಈ ಕಡೆಯಿಂದ ಈ ಕಡೆಗೆ 11 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಇದು ನಮಗೆ ಎಷ್ಟು ಬರಬೇಕಂದ್ರೆ ಸೇಮ್ ಈ ಅಲ್ಲಿ ಮೇಲ್ಗಡೆ ಪಟ್ಟಿ ಇಡ್ತೇವಲ್ಲ ಅದಕ್ಕೆ ಸೇಮ್ ಇಲ್ಲಿ 11.5 ಇಟ್ಟದಲ್ಲ, ಇಲ್ಲಿ ಕೂಡ 11.5 ಇಲ್ಲಿ. ಓಕೆ, ಇಲ್ಲಿ 11.5 ಇದು ಜಾಯಿಂಟ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 5 to 6ಗೆ 2.5 ಅಂತ ಮಾರ್ಕ್ ಮಾಡಿದ್ದೇನೆ. 2.5 ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ. ಓಕೆ, ಜಾಸ್ತಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಬಟ್ ಕಡಿಮೆ ಆದರೆ ಅಡ್ಜಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಜಾಸ್ತಿ ಇಟ್ಟರೂ ಪರವಾಗಿಲ್ಲ, 2.5 ಇಲ್ಲದ್ರೆ 2 ಇಂಚ್ ಈ ಪಟ್ಟಿಗೆ ಇಟ್ಕೊಳ್ಬೋದು ಕ್ರಾಸಿಗೆ. ಇದು ಸ್ವಲ್ಪ ಶೇಪ್ ಕೊಡಿ, ಈ ಥರ ಶೇಪ್ ಕೊಡಿ. ಓಕೆ, ನೆಕ್ಸ್ಟ್ ನಮಗೆ ಈ ಪಟ್ಟಿದು ಮಿಡ್ಲ್ ಪಾಯಿಂಟ್ ನೋಡ್ಕೊಳ್ಳಿ. ಈ ಪಟ್ಟಿಯಿಂದ ಈ ಪಟ್ಟಿ ಕಾಣ್ತಾ ಉಂಟಲ್ಲ, ನೋಡಿದ್ರೆ ಈ ಪಟ್ಟಿಯಿಂದ ಈ ಪಟ್ಟಿಗೆ ಮಿಡ್ಲ್ ಪಾಯಿಂಟ್ ನೋಡ್ಕೊಳ್ಳಿ. ಈಗ 4ಇಂದ ನೋಡ್ಕೊಳ್ಳಿ. 7ಇಂದ 6ಗೆ ಇದರ ಮಧ್ಯ 8, 7ಇಂದ 6ಗೆ ಮಿಡ್ಲ್ ಪಾಯಿಂಟ್ 8. ಈ ಪಾಯಿಂಟಿಂದ ಈ ಪಾಯಿಂಟ್ 14 ಬರುತ್ತೆ, ಅದರ ಮಿಡ್ಲ್ ಪಾಯಿಂಟ್ 7. ಓಕೆ, ಇಲ್ಲಿಗೆ 7 ಹೀಗೆ ಸ್ಟ್ರೈಟಲ್ಲಿ ನೋಡ್ಕೊಳ್ಳಿ ಒಮ್ಮೆ. ಇಲ್ಲಿ 7 ಬರುತ್ತೆ. ಇನ್ನು ಬಾಟಮಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಸ್ಟ್ರೈಟಲ್ಲಿ ಇಟ್ಕೊಂಡಿದ್ದೇನೆ. ಓಕೆ ಗೈಸ್, ಲೆಂತ್ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಲೆಂತಿಗೆ ಇಲ್ಲಿಂದ ಇಲ್ಲಿಗೆ ನಮಗೆ ಆ ಕಡೆ ಬಂದಿದೆ ಅಲ್ಲ 7 ಇಂಚ್ ಮಿಡ್ಲ್ ಪಾಯಿಂಟ್, ಆ 7ಅನ್ನು ನಾವು ಈ ಕಡೆಯಿಂದ ಇಟ್ಕೊಳ್ಬೇಕಾಗುತ್ತೆ. ಇದು ಕೆಳಗೆ ಬಾಟಮು. ಇಲ್ಲಿಂದ ಇಲ್ಲಿಗೆ 7 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 7 ಇಂಚ್ ಮಾರ್ಕ್ ಮಾಡಿಕೊಂಡು ಈಗ ಈ ಮಿಡ್ಲ್ ಪಾಯಿಂಟಿಂದ ನಮಗೆ ಬಾಟಮ್ ಎಷ್ಟಿದೆ ಅದನ್ನು ಆಫ್ ಆಗಿ ಇಡಬೇಕು. ಈಗ ನನಗೆ ಬಾಟಮು 6 ಅಂತ ಇದೆ. 6 ಆದರೆ ಇಲ್ಲಿ 3 ಇಂಚ್, ಈ ಕಡೆ 3 ಇಂಚ್, ಹಾಫ್ ಇಂಚ್ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್, ಇಲ್ಲಿಂದ 3 ಇಂಚ್. ಓಕೆ, ಇಷ್ಟೇ ಗೈಸ್, ಜಾಸ್ತಿ ಏನಿಲ್ಲ ಇದರಲ್ಲಿ. ಈಸಿ ಮೆಥಡ್ ಈ ಥರ 3 ಇಂಚ್ 6 ಆಗುತ್ತೆ. ಅದನ್ನು ಡಿವೈಡ್ ಮಾಡಿಕೊಂಡು ಇಟ್ಕೊಳ್ಬೇಕು. 7 ಇಂಚ್ ಯಾವ ಥರ ಬಂದಿದ್ರೆ ಅಂದರೆ ಆ ಕಡೆ ನಾವು ಕ್ರಾಸ್ ಪಟ್ಟಿ ಇಟ್ಟಿದ್ದೇವಲ್ಲ ಅಲ್ಲಿಂದ ಫುಲ್ಲಾಗಿ ಬಂದಿರುತ್ತೆ. ಅದರದ್ದು ಮಿಡ್ಲ್ ಪಾಯಿಂಟ್ ಇಟ್ಕೊಂಡು ಈ ಮಿಡ್ಲ್ ಪಾಯಿಂಟಿಗೆ ಕರೆಕ್ಟ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 3 ಇಂಚ್, ಆ ಕಡೆ 3 ಇಂಚ್. ನಿಮಗೆ ಈಗ ಬಾಟಮ್ 5 ಆದರೆ 2.5 ಮಾರ್ಕ್ ಮಾಡಿದರೆ ಆಯಿತು. ಈಗ ಜಾಯಿಂಟ್ ಮಾಡುವ. ಸ್ಕೇಲಲ್ಲಿ ಇಟ್ಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ಬರುವಾಗ ಸ್ಟ್ರೈಟಲ್ಲಿ ಇಟ್ಕೊಳ್ಳಿ, ಬಟ್ ಆ ಕಡೆಯಲ್ಲಿ ನಮಗೆ ಶೇಪ್ ಬರುತ್ತೆ. ಜಾಯಿಂಟ್ ಮಾಡಿ ತೋರಿಸ್ತೇನೆ. ಓಕೆ ಗೈಸ್, ಈಗ ನಾನು ಜಾಯಿಂಟ್ ಮಾಡ್ತಿದ್ದೇನೆ. ನೋಡ್ಕೊಳ್ಳಿ, ಆ ಕಡೆ ಕ್ರಾಸ್ ಪಟ್ಟಿ ಅದು ಮೇಲ್ಗಡೆ, ಅಲ್ಲಿಂದ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಶೇಪ್ ಬಂದರೆ ಒಳ್ಳೆಯದು. ಶೇಪ್ ಬರಬೇಕಂತಿಲ್ಲ, ಸ್ಟ್ರೈಟಾಗಿ ಬಂದರೂ ಸಹ ಒಳ್ಳೆಯದು. ಶೇಪ್ ಬೇಕಂತ ಕೊಡಿ. ಹೀಗೆ ಈ ಥರ ಶೇಪ್ ಕೊಡಿ. ಓಕೆ, ನೋಡ್ಕೊಂಡ್ರಲ್ಲ, ಶೇಪು ಸ್ವಲ್ಪ ಬೆಂಡಾಗಿ ಈ ಥರ ಕೊಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ಮೇಲ್ಗಡೆ ಶೇಪ್ ಸ್ವಲ್ಪ ಕೊಡಿ. ಈ ಥರ ಬೆಂಡಾಗಿ, ಇಲ್ಲಿ ಸ್ಟ್ರೈಟ್, ಈ ಕಡೆ ಸ್ಟ್ರೈಟ್, ಈ ಕಡೆ ಸ್ಟ್ರೈಟ್. ಓಕೆ, ಈ ಥರ ಬರುತ್ತೆ. ಓಕೆ ಗೈಸ್, ನೋಡಿದ್ರಲ್ಲ. ಓಕೆ ಗೈಸ್, ಈಗ
ಇದು ಫ್ರಂಟ್ ಪಾರ್ಟ್, ಇದನ್ನು ನಾನು ಕಟ್ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ. ಫಸ್ಟಿಗೆ ಬಾಟಮಿಂದ ಕಟ್ ಮಾಡ್ತಿದ್ದೇನೆ. ಓಕೆ ಗೈಸ್, ಈಗ ಬಾಟಮ್ ಕಟ್ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ. ಈ ಥರ ಸ್ಟ್ರೈಟಲ್ಲಿ ಕಟ್ ಮಾಡಿ. ಓಕೆ, ಸೂಜಿ ಬೇಕಾದ್ರೆ ಹಾಕ್ಕೊಳ್ಳಿ, ಆವಾಗ ಸ್ಟ್ರೈಟ್ ನಿಮಗೆ ಆಚೆ ಆಗೋದಿಲ್ಲ. ಓಕೆ ಗೈಸ್, ಕಟ್ ಮಾಡ್ತಿದ್ದೇನೆ. ಸ್ವಲ್ಪ ಪ್ಯಾಂಟ್ ಎಲ್ಲ ಸ್ವಲ್ಪ ಲೆಂತ್ ಇರುವ ಕಾರಣ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ನಿಮಗೆ ಎಷ್ಟು ಅರ್ಥ ಆಗಲಿಕ್ಕೆ ಟ್ರೈ ಮಾಡ್ತೇನೆ. ಅಂದರೆ ಮೊದಲಿಗೆ ಪೇಪರ್ ಕಟ್ಟಿಂಗ್ ಸಹ ಮಾಡಿ ತೋರಿಸ್ತೇನೆ, ಅದನ್ನು ನೋಡಿಕೊಂಡು ಸಹ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈ ಥರ ಸ್ಟ್ರೈಟಲ್ಲಿ ಕಟ್ ಮಾಡ್ಕೊಳ್ಳಿ ಈ ಬದಿಗೆ. ಈಗ ಇಲ್ಲಿ ಕ್ರಾಸ್ ಪೀಸ್, ಈ ಕಡೆ ಕ್ರಾಸ್ ಪೀಸ್, ಬಾಟಮ್ ಇಲ್ಲಿ ಕೆಳಗೆ. ಇಲ್ಲಿ ಕಟ್ ಮಾಡ್ಕೊಳ್ಳಿ. ಏನಿಲ್ಲ ಗೈಸ್, ಮಾರ್ಕ್ ಮಾಡಿದಲ್ಲಿ ಕಟ್ ಮಾಡಿದರೆ ಆಯಿತು. ಓಕೆ, ಈ ಥರ ಇಲ್ಲಿ ಸ್ಟ್ರೈಟಲ್ಲಿ ಇಟ್ಕೊಂಡು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳಿ. ಈ ಥರ ಮೇಲ್ಗಡೆ ಎಕ್ಸ್ಟ್ರಾ 2 ಇಂಚ್ ಇಟ್ಟಿದ್ದೇವಲ್ಲ, ಆ ಪೀಸನ್ನು ಸಹ ಎಕ್ಸ್ಟ್ರಾ ಇಟ್ಕೊಳ್ಬೇಕಾಗುತ್ತೆ. ಓಕೆ ಗೈಸ್, ಈಗ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ನೋಡ್ಕೊಂಡಿದ್ರಲ್ಲ ಯಾವ ಥರ ಕಟ್ಟಿಂಗ್ ಮಾಡಿದ್ದೇನಂತ. ಇಲ್ಲಿ ಕಟ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಬೇಕಿದ್ರೆ ಎಜ್ಜಿಗೆ ಕಟ್ ಮಾಡ್ಕೊಳ್ಳಿ. ಎಜ್ಜಿಗೆ ಕಟ್ ಮಾಡ್ಕೊಳ್ಳಿ. ಓಕೆ, ಫ್ರಂಟ್ ಪಾರ್ಟ್ ಆಯಿತು ಗೈಸ್. ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಏನಿಲ್ಲ, ಇದನ್ನು ಇಟ್ಟು ಎಕ್ಸ್ಟ್ರಾ 2 ಇಂಚ್ ಆ್ಯಡ್ ಮಾಡಲಿಕ್ಕೆ, ಅದನ್ನು ನಾನು ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಓಕೆನಾ ಗೈಸ್, ನೋಡ್ಕೊಳ್ಳಿ. ಈಗ ಆಲ್ರೆಡಿ ಈ ಥರ ಆಗಿದೆ. ಆ ಕಡೆ ಸಹ ಓಪನ್ ಸೈಡ್, ಈ ಕಡೆ ಸಹ ಓಪನ್ ಸೈಡ್. ಓಕೆ, ಇಲ್ಲಿ ಬಾಟಮ್ ಈಗ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನಿಟ್ಟು ಬ್ಯಾಕ್ ಪಾರ್ಟ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಓಕೆ, ಹಾಗೆ ನನಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಎಲ್ಲರಿಗೂ ಸಹ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ, ಬಾಯ್ ಗೈಸ್, ಜೈ ಶ್ರೀ ಕೃಷ್ಣ, ಥ್ಯಾಂಕ್ ಯು.